ಇವರೆಲ್ಲ ಈಗ ಮಾತಾಡಿದ್ರಲ್ಲ, ನಾವು ಗಮನಿಸಿದ್ವಿ. ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು. ಆದರೆ ಅದಾದ ನಂತರ ಸಿದ್ದರಾಮಯ್ಯನವರ ಬಣದ ನಾಯಕರು ಸೈಲೆಂಟ್ ಆಗಿದಾರ. ಅವರು ಕೂಡ ಅಲರ್ಟ್ ಆಗೇ ಆಗಿರ್ತಾರೆ ಯಾವಾಗಲೂ ಕೂಡ. ಅವರೆಲ್ಲ ಏನು ಹೇಳಿದ್ದಾರೆ ಹಾಗಾದ್ರೆ? ಡಿ ಕೆ ಶಿ ಬಣಕ್ಕೆ ಸಿದ್ದರಾಮಯ್ಯ ಬಣ ತಿರುಗೇಟನ್ನ ಕೊಟ್ಟಿದೆ ಈ ಸಂದರ್ಭದಲ್ಲಿ. ನೋಡಿ, ಡಿ ಕೆ ಶಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ತಿರುಗೇಟನ್ನ ಕೊಟ್ಟಿರೋದು. ಅವರು ಕೂಡ ಸೈಲೆಂಟ್ ಆಗಿಲ್ಲ. ಡಿನ್ನರ್ ಮೀಟಿಂಗ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಡಿನ್ನರ್ ಮೀಟಿಂಗ್ ಮಾಡಿದ್ರೆ ನಾನೇನು ಮಾಡೋದಕ್ಕಾಗುತ್ತೆ? ಡಿನ್ನರ್ ಕೊಡ್ತಾನೆ ಇರ್ತಾರೆ, ಏನೂ ಮಾಡೋದಕ್ಕಾಗಲ್ಲ. ಇಂಟ್ರೆಸ್ಟಿಂಗ್ ಮಾತುಗಳಿದ್ದಾವೆ. ಸಿಎಂ ವಿಚಾರ ಸೆಟಲ್ಡ್ ಆಗಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. 2028 ನಂತರ ಡಿ ಕೆ ಶಿ ಮುಖ್ಯಮಂತ್ರಿ ಆಗಲಿ, ಯಾರು ಬೇಡ ಅಂತ ಇದ್ದಾರೆ. ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ, ಡಿನ್ನರ್ ಬ್ರೇಕ್ಫಾಸ್ಟ್ ಎಲ್ಲ ಮಾಮೂಲಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಆಯ್ಕೆ ಮಾಡುವಾಗ ಯಾವುದೇ ಗಡುವು ಕೊಟ್ಟಿಲ್ಲ. ಎಐಸಿಸಿ ವೀಕ್ಷಕರ ಮುಂದೆಯೇ ಸಿಎಂ ಆಯ್ಕೆ ಆಗಿದೆ. ಸದ್ಯ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಅಂತ ಕೆಜೆ ಜಾರ್ಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವಾಗ ಆಯ್ತು, ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ನಾನೇನು ಮಾಡಕ್ಕಾಗಿತ್ತು. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನ್ ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆಲ್ಲ ಇವಾಗ ಆಯ್ತು, ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ನಾನೇನು ಮಾಡಕ್ಕಾಗಿತ್ತು. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನ್ ಹೇಳಿ ಮಾಡಕ್ಕಾಗ್ತದೆ? ಅದಕ್ಕೆಲ್ಲ ಜಮೀರ್ ಅಹಮದ್ ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿರುವಂತದ್ದು. ನೋಡಪ್ಪ, ಯಾವ ಡಿನ್ನರ್ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಮೂಲಿ ಕಣಪ್ಪ. ಈಗ ನೀವು ಮಾಧ್ಯಮದವರು ಅದೇ ಸುದ್ದಿ ಮಾಡ್ರೆ. ಇವತ್ತು ಮೊದಲೇ ದಿನ ಏನೋ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ರ, ಮೊದಲೇ ದಿನ ಏನೋ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ರ. ಪ್ರತಿ ಸಲ ಬೆಳಗಾಂ ಬರುವಾಗ ಅವರು ಒಂದು ಲಂಚ್ ವ್ಯವಸ್ಥೆ ಮಾಡಿರ್ತಾರೆ, ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡಿದ್ದಾರೆ, ಡಿನ್ನರ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಹೋದ್ರೆ ನಿಮ್ಮ ಮಾಧ್ಯಮದವ್ರು ಅದಕ್ಕೊಂದು ಸುದ್ದಿ ಮಾಡಿದ್ರೆ ನಾವೇನ್ ಮಾಡೋದು? ಹೈಕಮಾಂಡ್ ಸೂಚನೆ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಅದಾದ ಬಳಿಕವೂ ಕೂಡ ಮತ್ತೆ ಇದು ಶುರು ಆಗಿರುವಂತದ್ದು. ಇದು ಏನಾಗ್ತದೆ, ಪ್ರೀತಿ ಮೇಲೆ ಅವ್ರನ್ನ ನನ್ಗೂ ಬಹಳ ಜನ ಕರೆದಿದ್ರು. ಈಗ ಆಸಿಫ್ ಶೆಟ್ ಅವ್ರ ಮನೆ ಕರೆದಿದ್ರು, ಫೈರೋಜ್ ಸೇಠ್ ಅವ್ರು ಕರೆದಿದ್ರು. ನಿನ್ನೆ ನಾನು ಈಗ ಕುರ್ಚಿಗೆ ಹೋಗ್ತಾ ಇದ್ದೀನಿ, MLA ಅವ್ರು ನನ್ನ ಮನೆಗೆ ಬರ್ಬೇಕಂತ ಹೇಳಿದ್ರು. ಹಾಗಾಗಿ ಕರೀತಾರೆ, ಅದೇನು ಮಾಮೂಲಿ. ಇದು ಮೊದಲೇ ಬಾರಿ ಏನಾದ್ರು ಮಾಡಿದ್ರೆ ತಪ್ಪದು. ಪ್ರತಿ ಸಲ ಬೆಳಗಾಂ ಬರುವಾಗ ಪ್ರತಿದಿನ ಒಬ್ಬೊಬ್ಬರು ಇನ್ವೈಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಲಂಚಿಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಡಿನ್ನರ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ರಾತ್ರಿ ಡಿ ಸಿ ಎಂ ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾವು ರಾಜು ಸೇಠ್ ಅವರು, ಶಿವಗಂಗಾ ಅವರು, ವೈದ್ಯ ಅವರು, ಕಂಪ್ಲಿ ಗಣೇಶ್ ಅವರು, ನಾಗೇಂದ್ರ ಅವರು, ನಾವು ಒಂದ್ಕಡೆ ಊಟಕ್ಕೆ ಎಲ್ಲೋ ಒಂದು ಸ್ನೇಹಿತರ ಮನೆಗೆ ಸೇರ್ಕೊಂಡಿದ್ವಿ. ಯಾವ ಚರ್ಚೆನೂ ಇಲ್ಲ ಬಾಸು, ಏನೇನು ಚರ್ಚೆ ಇಲ್ಲ. ಆ ಚರ್ಚೆ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡ್ ಚರ್ಚೆ ಮಾಡ್ಬೇಕಾಗಿರೋದು. ಅವ್ರ ಈಗ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಎರಡನೇ ಮಾತು ಇಲ್ವೇ ಇಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಆಲ್ವೇಸ್ ಟೈಗರ್ ಜಿಂದಾಯ್. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗ್ಬೇಕಂತ. ಯಾವಾಗ
ಸಿದ್ದರಾಮಯ್ಯ ಆದಮೇಲೆ 28ವರೆಗೂ ಸಿದ್ದರಾಮಯ್ಯ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇಲ್ಲ ಈಗ ಕಾಂಗ್ರೆಸ್ ಅಲ್ಲಿ ಯಾವ ಬಣನೂ ಇಲ್ಲ, ಏನ್ ಬಣಲ್ಲ. ಕಾಂಗ್ರೆಸ್ ಅಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ ಸರ್. ನಾನೇನ್ ಹೇಳುದು, ಈಗ ತೀರ್ಮಾನ ಯಾರು ಮಾಡ್ಬೇಕಾಗಿರೋದು? ಹೈಕಮಾಂಡ್. ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ಹೇಳಿ ಸರ್, ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ಅಂದ್ರೆ ನಮ್ಮ ಪಕ್ಷ, ನಾನ್ ಹೇಳಕ್ಕಾಗಲ್ಲ, ತೀರ್ಮಾನ ನಾನು ಬಹಳ ಸಣ್ಣವನು. ಈ ತೀರ್ಮಾನ ತಗೊಂಡ್ಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ. ಈಗ DK ಶಿವಕುಮಾರ್ ಯಾರು? ನಮ್ಮ ಪಕ್ಷದ ಅಧ್ಯಕ್ಷ ತಾನೆ. ಹೇಳ್ರಿ, ಈಗ ಪರಮೇಶ್ವರ್ ಹತ್ರದಲ್ಲಿದ್ದೀನಿ, ಸತೀಶ್ಗೂ ಹತ್ರದಲ್ಲಿದ್ದೀನಿ, ಮುನಿಯಪ್ಪ ಸಾರ್ಗೂ ಹತ್ರದಲ್ಲಿದ್ದೀನಿ, MB ಪಾಟೀಲ್ಗೂ ಹತ್ರದಲ್ಲಿದ್ದೀನಿ, ಎಲ್ಲರ ಜೊತೆ ನಮ್ಮ ಪಕ್ಷದಲ್ಲಿ ಇರೋದ್ರಿ. ನಾನು ಅಶೋಕ್ ಜೊತೆ, ವಿಜೇಂದ್ರ ಜೊತೆ ಹತ್ರದಲ್ಲಿ ಇರಕ್ಕಾಗ್ತದ ನಾನು? ಈಗ ನಮ್ಮ ಪಕ್ಷ ನಾಯಕರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು, ನಮ್ಮ ಅಭಿಪ್ರಾಯ ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ನನ್ನ ಅಭಿಪ್ರಾಯ ಹೈಕಮಾಂಡ್ ಹೇಳಿದ್ರೆ ಅದೇ ನಮ್ದು. ನೋಡಿ, ನಾಯಕತ್ವ ಬದಲಾವಣೆ ನನಗೆ ಅದು ಯಾವುದೇ ವಿಚಾರದಲ್ಲಿ ನನ್ನ ಅದ್ರಲ್ಲಿ ಆಥರೈಸ್ಡ್ ಮಾತಾಡ್ಲಿಕ್ಕೆ, ಗೊತ್ತಾಯ್ತದ? ನನ್ನ ಪಟ್ಟಿಗೆ ಈಗ ನಾವು ಚೀಫ್ ಮಿನಿಸ್ಟರ್ ಅವರು ಇದ್ದಾರೆ, ಅವ್ರನ್ನ ನಾವು CLPಯಲ್ಲಿ ಆಯ್ಕೆ ಮಾಡಿದಾಗ AICC ಅಬ್ಸರ್ವರ್ ಇದ್ದರು. ಆಯ್ಕೆ ಮಾಡಿದಾಗ ಯಾವುದೇ ಆ ರೆಸಲ್ಯೂಷನ್ ಅಲ್ಲಿ ನಾವು ಗಡುವು ಕೊಟ್ಟಿದ್ದೀವಾ? ನೀವು ನೋಡ್ಬೋದು. ಅದು ಅಲ್ಲಿ ತನಕ ಅದು ಇದು ಗಡುವು ಇಲ್ವೋ ಅದ್ರ ತನಕ ಅವರೇ ಕಂಟಿನ್ಯೂ ಆಗ್ತದೆ. ಅದ್ರಲ್ಲಿ ಏನು ಸಂಶಯ ಎನ್ನುತ್ತೆ ನಿಮಗೆ ಯಾರಾದ್ರೂ ಹೇಳಿದ್ರ? ನೋಡಿ, ಯಾರ್ಯಾರ್ದು ಅನಿಸಿಕೆಗಳು ಕೆಲವ್ರದ್ದು ಇರ್ತದೆ. ನಂದು ಅನಿಸಿಕೆ ಪ್ರಕಾರ ಎಲ್ಲ ಆಗ್ತದ? ಅದಕ್ಕೆ ನಮ್ದೊಂದು ಸಿಸ್ಟಮ್ ಇದೆ, ನಮ್ಮ ಪಾರ್ಟಿ ಇದೆ, ನಮ್ಮ ಹೈಕಮಾಂಡ್ ಇದೆ. ಅವ್ರು ನಿರ್ಧಾರ ತಗೊಳ್ತೀನಿ ಅಂತ ತಗೊಳ್ತಾರೆ. ಅದಕ್ಕೆ DCM ಅವರು ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ನಮ್ಮ ಹೈಕಮಾಂಡ್ ಮೇಲೆ ನಾವು ಯಾರು ಇಲ್ಲ. ಅವರು ತೀರ್ಮಾನ ತಗೊಂಡ್ರೆ ಆಗ ನೀವು ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ನೋಡಿ,